ಪ್ರಿಯ ವೀಕ್ಷಕರೇ, ಇದು ನಮ್ಮದೇ ವರದಿಗೆ ಸಿಕ್ಕ ಫಲಶ್ರುತಿ. ನಾವು ವರದಿ ಮಾಡಿದಾಗ ಆ ವರದಿಗೆ ಅಧಿಕಾರಿಗಳು ಸ್ಪಂದಿಸ್ತಾರಲ್ಲ, ನಮಗಿನ್ನೂ ಪ್ರಶಸ್ತಿ ಸಿಕ್ಕ ಹಾಗೆ ಅನುಭವ. ಅದೇನು ಅಂತೀರಾ? ನೋಡೋಣ ಬನ್ನಿ. ಅವರು ಈ ಜಾಗನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಇದು ಎಲ್ರಿಗೂ ಗೊತ್ತಿರುವಂತ ವಿಚಾರನೇ. ಹಾಗೆ ಬಿಟ್ರೆ ಹೋರಾಟ ನಿಂತು ಹೋಗ್ಬಿಡುತ್ತೆ, ಜಾಗ ಕಬಳಿಕೆ ಆಗ್ಬಿಡುತ್ತೆ. ಪ್ರಿಯ ವೀಕ್ಷಕರೇ, ನೀವು ಇಷ್ಟ ತನಕ ನೋಡಿದ್ದು ನಾವು ಮೇ 14ನೇ ತಾರೀಕು ಮಾಡಿದ್ದು ವಿಡಿಯೋ. ಅದು ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟ ಜಾಗ ಒತ್ತುವರಿ ಆಗಿದೆ ಅಂತ ಹೇಳಿ ಈ ವಿಡಿಯೋ ನಾವು ಮೇಲ್ಮಟ್ಟದ ಅಧಿಕಾರಿಗಳಿಗೆ ನಮ್ಮ ವರದಿಯನ್ನು ಪ್ರಸಾರ ಮಾಡಿದ್ವಿ. ಕೊನೆಗೆ ಈ ನಮ್ಮ ಯೂಟ್ಯೂಬ್ ಚಾನಲ್ನ ವರದಿಗೆ ಸ್ಪಂದಿಸಿದ ಅಧಿಕಾರಿಗಳು ಸಭೆ ಸೇರಿ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿ ನಗರಸಭೆಯ ರೆವಿನ್ಯೂ ಇಲಾಖೆಯವರಿಗೆ ಸಹಕಾರದೊಂದಿಗೆ ಇವತ್ತು ಹರಿಹರದ ಒತ್ತುವರಿಯಾಗಿರ್ತಕ್ಕಂತಹ ತಮ್ಮ ಪ್ರದೇಶವನ್ನು ಗುರುತಿಸ್ಕೊಳ್ಳೋದಕ್ಕೆ GPS ಮಿಷಿನ್ ಮತ್ತು ಮ್ಯಾಪ್ ಮುಖಾಂತರ ಬಂದಿದ್ದಾರೆ. ಇಲ್ಲಿ ಪೊಲೀಸ್ನವರ ಸಹಕಾರದೊಂದಿಗೆ ರೈಲ್ವೆ ಅಧಿಕಾರಿಗಳು, ನಗರಸಭೆಯ ರೆವಿನ್ಯೂ ಅಧಿಕಾರಿಗಳು ಕೂಡ ಎಲ್ಲ ಸೇರಿ ರೈಲ್ವೆ ಇಲಾಖೆಯ ತಮ್ಮ ಜಾಗವನ್ನು ಗುರುತಿಸ್ಕೊಳ್ತಾ ಇದ್ದಾರೆ. ಇಲ್ಲಿ ಎಷ್ಟು ಕೆಲವು ಕಟ್ಟಡಗಳು, ಲೇಔಟಿಗೆ ಸಂಬಂಧಪಟ್ಟ ಕೆಲ ರಸ್ತೆಗಳು ಕೂಡ ಒತ್ತುವರಿಯಾಗಿರುವುದು ಬಹುಶಃ ಅಧಿಕಾರಿಗಳಿಗೆ ಮನವರಿಕೆಯಾಗಿದೆ. ಈಗ ತಮ್ಮ ಜಾಗವನ್ನು ಗುರುತಿಸಿಕೊಂಡು ಮುಂದಿನ ಕ್ರಮ ತೆಗೆದುಕೊಳ್ತಾರೆ. ಇಲ್ಲಿ ಮನೆ ಸಂಧಿ ಗೊಂದಿಲೆಲ್ಲ ಮಾರ್ಕ್ ಮಾಡ್ತಾ ಇದ್ದಾರೆ ನೋಡಿ. ಇದೆಲ್ಲ ರೈಲ್ವೆ ಇಲಾಖೆ ಜಾಗ ಅಂತ ಗುರುತಿಸ್ಕೊಂಡು ತಮ್ಮ ಜಾಗವನ್ನು ಭದ್ರಪಡಿಸ್ಕೊಳ್ಳೋದಕ್ಕೆ ಎಲ್ಲ ಅಧಿಕಾರಿಗಳು ಸೇರಿದ್ದಾರೆ. ಇದು ನಾವು ಈ ಹಿಂದೆ ಮೇ ತಿಂಗಳು 14ನೇ ತಾರೀಕು ವರದಿ ಮಾಡಿದ್ದಕ್ಕೆ ಸಿಕ್ಕಂತಹ ಫಲಶ್ರುತಿ. ಈ ಕಟ್ಟಡ, ಈ ರಸ್ತೆ ಎಲ್ಲ ಒತ್ತುವರಿಯಾಗಿದೆ ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಅವ್ರಿಗೂ ಕಾಣ್ತಾ ಇದೆ, ಎಲ್ಲರಿಗೂ ಕಾಣ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ನಗರಸಭೆಯ ರೆವಿನ್ಯೂ ಅಧಿಕಾರಿಗಳು ಪ್ರಾಮಾಣಿಕತೆಯಿಂದ ಸಹಕಾರ ಕೊಡಬೇಕು. ಇಲ್ಲಿಯ ರೈಲ್ವೆ ಅಧಿಕಾರಿಗಳು ಪ್ರಾಮಾಣಿಕತೆಯಿಂದ ತಮ್ಮ ಜಾಗವನ್ನು ಗುರುತಿಸ್ಕೊಳ್ತಾ ಇದ್ದಾರೆ. ಅದಕ್ಕೆ ಹರಿಹರ ನಗರಸಭೆಯ ಅಧಿಕಾರಿಗಳು ಕೂಡ ಸಹಕಾರ ಕೊಟ್ಟು ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟ ಜಾಗವನ್ನು ಬಿಟ್ಕೊಡಬೇಕು ಅಂತ ಇಲ್ಲಿಯ ಕೆಲವು ಸಾರ್ವಜನಿಕರು ಮತ್ತು ಅಧಿಕಾರಿಗಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಈ ಪಾಯಿಂಟ್ ಓಕೆ, ಈ ಪಾಯಿಂಟ್ ಇದೆ ಮುಂದೆ ಸರ್ವೆ ನಂಬರ್ ಇವರು ನಗರಸಭೆ ರೆವಿನ್ಯೂ ಇನ್ಸ್ಪೆಕ್ಟರ್. ಇವರಿಗೆ ಇಲ್ಲಿಯ ಸಕಲ ಮಾಹಿತಿ ಚೆನ್ನಾಗಿ ಇದೆ. ಯಾಕೆಂದರೆ ಈ ಹಿಂದೆ 3 ವರ್ಷ ಮಲೆಬೆನ್ನೂರಿಗೆ ಹೋಗಿ ವಾಪಸ್ ಬಂದು ಮತ್ತೆ ಇಲ್ಲಿಗೆ ಬಂದು 4 ವರ್ಷ ಆಗಿದೆ. ಇವರಿಗೆ ಸಂಪೂರ್ಣ ಮಾಹಿತಿ ಇರುತ್ತೆ. ಈ ಅಧಿಕಾರಿಗಳು ರೈಲ್ವೆ ಇಲಾಖೆ ಅಧಿಕಾರಿಗಳಿಗೆ ಪ್ರಾಮಾಣಿಕತೆಯಿಂದ ತಮ್ಮ ಜಾಗವನ್ನು ಗುರುತಿಸಿಕೊಡ್ಬೇಕು ಅಂತ ಸಾರ್ವಜನಿಕರ ಅಭಿಪ್ರಾಯ. ಆದರೆ ಒಂದು ಮಾತ್ರ ಸತ್ಯ, ರೈಲ್ವೆ ಅಧಿಕಾರಿಗಳು ತಮ್ಮ ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟ ಜಾಗವನ್ನು ಇವತ್ತಲ್ಲ ಇನ್ನು 10 ವರ್ಷ ಆದರೂ ಪಡಿಸ್ಕೊಳ್ತಾರೆ. ಸಾರ್ವಜನಿಕರು ಆಸ್ತಿ ಮಾಡುವಾಗ ಹುಷಾರಾಗಿ ಮಾಡಬೇಕು ಅಂತ ನಮ್ಮ ಕಳಕಳಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ. ಮತ್ತೆ ಬರ್ತೀವಿ.